ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮನೇಲಂತೂ ಯಾರು ಚೆನ್ನಾಗಿಲ್ಲ. ನನ್ನ ತಮ್ಮ, ನಮ್ಮ ಡ್ಯಾಡಿ ಬಿಟ್ಟು ಮಮ್ಮಿ, ನಾನು, ಪರಂ, ಬುಜ್ಜಿ 4 ಜನಕ್ಕೂ ತುಂಬಾನೇ ಹುಷಾರಿಲ್ಲ. ಅಂದ್ರೆ ಫಸ್ಟ್ ಬುಜ್ಜಿಗೆ ಫೀವರ್, ಕೆಮ್ಮು, ಕಾಫ್ ಎಲ್ಲ, ಕೋಲ್ಡ್ ಎಲ್ಲ ಶುರುವಾಯಿತು. ಅವನು ಇನ್ನೇನು 3 ಡೇಸ್ ಬಿಟ್ಟು ಚೆನ್ನಾಗದೆ ಅನ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪರಂನ ಹಗ್ ಮಾಡಿ ಎಲ್ಲ ಆಟ ಆಡಿಸ್ದ. ಆದ್ರೂ ನೈಟಿಂದ ಪರಂಗೆ ಫುಲ್ ಫೀವರು, ನೆಗಡಿ, ಕೆಮ್ಮು ಎಲ್ಲ ಶುರುವಾಯಿತು. ಇನ್ನು ಮಕ್ಳು ಅಂದ್ರೆ ಗೊತ್ತಲ್ಲ, ನಾವೇ ಎತ್ಕೋತಾ ಇರ್ತೀವಿ, ಮುಖದ ಹತ್ರ ಬಂದು ಅಕ್ಷಿ ಮಾಡ್ತಾರೆ, ಅಂದ್ರೆ ಸೀನೆಲ್ಲ ಸೀನ್ತಾರೆ. ಅದ್ರ ನೆಕ್ಸ್ಟ್ ಡೇ ಇಂದ ನಾನು ಹುಷಾರ್ ತಪ್ಪಿದೆ. ನೆನ್ನೆ ಅಂತೂ ಫುಲ್ಲು ಹೈ ಫೀವರು, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ನಾನು ತೋರಿಸ್ಕೊಂಡು ಬಂದೆ. ಇವಾಗ ಮಮ್ಮಿ ಮಲಗಿದ್ರು. ಅಂದ್ರೆ ನೆಕ್ಸ್ಟ್ ಡೇಗೆ ಅವರು ಪಾಪ ಹುಷಾರ್ ತಪ್ಪಿದ್ರು, ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಈ ವಿಂಟರ್ ಮುಗಿದು ಇನ್ನೇನು ಸಮ್ಮರ್ಗೆ ಎಂಟ್ರಿ ಕೊಡ್ತಿದೀವಿ ಅಂದಾಗ ನಮ್ಮ ಮನೇಲಿ ಹುಷಾರ್ ತಪ್ತಾರೆ. ಮತ್ತೆ ಸಮ್ಮರ್ ಮುಗಿದು ವಿಂಟರ್ಗೆ ಕಾಲಿಡ್ತಾ ಇದೀವಿ ಅಂತ ಅಂದಾಗ ಒನ್ ಟೈಮ್ ಹುಷಾರ್ ತಪ್ತೀವಿ ಎಲ್ರೂ ಆಲ್ಮೋಸ್ಟ್. ಸೊ ಈ ಸೀಸನಲ್ಲಿ ಚೇಂಜ್ ಆಗ್ಬೇಕಾದ್ರೆ ಅಷ್ಟು ಚಳಿ ಇದ್ದಾಗ್ಲೇನೆ ಒಂದು ನೆಗಡಿ ಮಾಡಿರ್ಲಿಲ್ಲ ನಾವು ಪರಂಗೆ, ಬುಜ್ಜಿಗೆಲ್ಲ ಫ್ರೆಂಡ್ಸ್. ಅಂದ್ರೆ ಇದಂತೂ 2 ಸೀಸನಲ್ಲಂತೂ ಹುಷಾರ್ ತಪ್ತಾರೆ. ಬಟ್ ಏನು ಮಾಡಂಗಿಲ್ಲ. ಸೊ ಇವತ್ತಿನ ವ್ಲಾಗ್ನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಹೇಳಿದೆ ಹೇರ್ ಆಯಿಲ್ ರೆಡಿ ಮಾಡಿದ್ದೀನಿ ಅಂತ. ಅದಕ್ಕೆ ಮುಂಚೆ ನಿಮ್ಗೆ ಲೈವ್ ಆಗಿ ನನ್ನ ಹೇರ್ ಕೇರ್ನ, ಅಂದ್ರೆ ನನ್ನ ಹೇರ್ ಹೆಂಗೆ ಗ್ರೋತ್ ಆಯ್ತು ಇದ್ರ ಬಗ್ಗೆ ನಾನು ಐ ಥಿಂಕ್ ನೀವು ನೋಡಿರ್ತೀರ. ನಾನು ಕೆರಾಟಿನ್, ಸ್ಮೂತ್ನಿಂಗ್ ಇದೆಲ್ಲ ಮಾಡಿಸಿ ನನ್ನ ಹೇರ್ ಎಷ್ಟು ಹಾಳಾಗಿತ್ತು ಅಂತಂದ್ರೆ ಫುಲ್ಲು ಬಾಲ್ಡ್ ಆಗ್ಬಿಟ್ಟಿದೆ. ನಾನು ಕಂಪ್ಲೀಟಾಗಿ ಬಾಲ್ಡ್ ಟೈಪೇನೆ ಆಗೋಗಿದೆ. ಸಖತ್ ಹೇರ್ ಎಲ್ಲ ರಫ್ ಆಗಿ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಹೇರ್ ಎಲ್ಲ. ಅಂಡ್ ದಿಸ್ ಇಸ್ ನಾವ್ ದಿ ರಿಸಲ್ಟ್. ವಾಲ್ಯೂಮ್ನ ನೀವು ನೋಡ್ಬೋದು. ನನ್ನ ಹೇರ್ ಇಷ್ಟು ವಾಲ್ಯೂಮೇ ಇರಲಿಲ್ಲ. ತುಂಬಾ ಜನ ಹೇರ್ನ ಏನಕ್ಕೆ ಈ ತರ ಮಾಡ್ಕೊಬಿಟ್ಟಿದ್ದೀರಾ, ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ, ಏನಾದ್ರು ಹೋಮ್ ರೆಮಿಡೀಸ್ ನ ಟ್ರೈ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಬಟ್ ಏನ್ ಮಾಡಿದ್ರು ಆಗ್ಲಿಲ್ಲ. ಇನ್ನು ನನ್ನ ಮಗನ್ನ ಕನ್ಸೀವ್ ಟೈಮಲ್ಲಿ ಸ್ವಲ್ಪ ಹೇರ್ ಕೇರ್ನ ಮಾಡಿದೆ. ಆ್ಯಂಡ್ ವಿಟಮಿನ್ಸ್, ಐರನ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದೆ. ಅದರಿಂದ ಸ್ವಲ್ಪ ಚೆನ್ನಾಗಾಗಿತ್ತು. ಒಂದು ರೇಂಜ್ಗೆ ಓಕೆ, ಒಂದು 25% ಅಷ್ಟು ಹೇರ್ ಗ್ರೋತ್ ಆಯಿತು. ಆ್ಯಂಡ್ ಹೇರ್ ಆಯಿಲ್ನ ಕೂಡ ಅವಾಗ ಪ್ರಿಪೇರ್ ಮಾಡಿ, ಈಗ ಲಾಸ್ಟು ಆ ಹೇರ್ ಆಯಿಲ್ ಅವಾಗ ಶುರು ಮಾಡಿದ್ದು. ಐ ಥಿಂಕ್ ಒಂದು 8-9 ಮಂತ್ಸ್ವರೆಗೂ ಚೆನ್ನಾಗಿ ಹಚ್ಚಿದ್ದೀನಿ ಅದನ್ನೇ. ಅದರಿಂದ ನನಗೆ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿ ನನ್ನ ಹೇರ್ ತುಂಬಾನೇ ಸಾಫ್ಟ್ ಆಗಿದೆ. ಇವಾಗ ತುಂಬಾನೇ ಸ್ಮೂತ್ ಆಗಿ, ತುಂಬಾನೇ ಸಿಲ್ಕಿ ಆಗಿದೆ. ಆ್ಯಂಡ್ ವಾಲ್ಯೂಮ್ ಕೂಡ ಆಗಿದೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಬುಜ್ಜಿ ಇದ್ರಲ್ಲಿ ನನ್ನ ಹೇರ್ ಇಷ್ಟು ಉದ್ದಾಯಿತು ಫ್ರೆಂಡ್ಸ್. ನೀವು ನಂಬಲ್ಲ, ತಿಕ್ಕಾಗಿ ಎಷ್ಟು ಚೆನ್ನಾಗಿತ್ತು. ಬಟ್ ಗೊತ್ತಲ್ಲ, ನಾವು ಹೆಣ್ಮಕ್ಳು ಕರ್ಲಿ ಇರೋರು ಸ್ಟ್ರೈಟ್ ಮಾಡಿಸ್ಕೋಬೇಕು ಅನ್ಕೋತೀವಿ, ಸ್ಟ್ರೈಟ್ ಇರೋರು ನಮಗೆ ಕರ್ಲಿ ಹೇರ್ ಬೇಕು ಅಂತಾರೆ. ಅದೇ ರೀತಿ ನನ್ ಕರ್ಲಿ ಹೇರ್ ಇದ್ದಿದ್ರಿಂದ ನನಗೆ ಸ್ಟ್ರೇಟ್ ಹೇರ್ ಬೇಕು ಅಂತ ಅಂದ್ಬಿಟ್ಟು ಒಂದು ಲೈಫಲ್ಲೇ ಒಂದು ಕೆಟ್ಟ ನಿರ್ಧಾರ ತಗೊಂಡೆ. ಗೊತ್ತಿಲ್ಲ, ತುಂಬಾ ಜನಕ್ಕೆ ಚೆನ್ನಾಗಿರುತ್ತೆ ಕೆರಾಟಿನ್ ಸ್ಮೂತ್ನಿಂಗ್ ಎಲ್ಲ ಮಾಡಿದ್ರೆ. ನನಗಂತೂ ಎಕ್ಕೂಟೋಯ್ತು. ನಾನು 3-4 ಮಂತ್ಸ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಮಾಡಿಸಿದಾಗ. ಅದಾದ್ಮೇಲೆ ಹೆವಿ, ಅದು ಇಲ್ಲಿ ಸೋಲಾರ್ ವಾಟರ್ಗೆಲ್ಲ, ನಾವು ಫಸ್ಟ್ ಮನೇಲಿ ಇದ್ದಾಗ ಗೀಸರ್ ವಾಟರು, ನೀರಿಂದ ಫುಲ್ ಉದ್ರಕ್ ಶುರು ಆಯಿತು. ಮತ್ತೆ ಹೇರ್ ಕೇರ್ ಎಷ್ಟು ಮಾಡಿದ್ರು ನನ್ನ ಏನು ಕೂದಲಿದೆಲ್ಲ ರೂಟ್ಸ್ಗೆ ಅದು ಚೆನ್ನಾಗಿ ಅನ್ನಿಸ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು. ಅದರಿಂದ ಹೇರ್ ಸಿಕ್ಕಾಪಟ್ಟೆ ತಿನ್ನಾಯಿತು. ನನ್ನ ಹೇರ್ ಏನಿದೆ ಅದು ಥಿಕ್ನೆಸ್ನ ಕಳ್ಕೋತು. ಹೇರ್ ಫಾಲ್ ತುಂಬ ಹೆವಿ ಆಯಿತು. ಆ್ಯಂಡ್ ತುಂಬ ಸ್ಪ್ಲಿಟ್ ಎಂಡ್ಸ್ ಆಯಿತು. ನಾನು ಎಷ್ಟು ವಿಚಿತ್ರ ಆಗ್ಬಿಟ್ಟಿತ್ತು ಅಂತಂದ್ರೆ, ನನಗೇನೆ ಏನಕ್ಕಪ್ಪ ಹಿಂಗಾಗೋಯ್ತು, ನಾನು ಏನಕ್ಕೆ ಹಿಂಗೆ ಮಾಡ್ಕೊಂಡೆ ಅನ್ನೋಂಗಾಗ್ಬಿಡ್ತು. ಆಮೇಲೆ ಹೇರ್ ಕಟ್ಟು ಮಾಡಿಸ್ಬಿಟ್ಟೆ, ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸಿದೆ. ಇವಾಗ ವಾಲ್ಯೂಮ್ ಇದೆ, ನನ್ನ ಹೇರು ತುಂಬಾನೇ ಚೆನ್ನಾಗಿದೆ. ಸೊ ನನಗೆ ಇವಾಗ ಸ್ಯಾಟಿಸ್ಫೈಡ್ ಇದೆ. ಇನ್ ಲೈಫಲ್ಲಿ ಯಾವತ್ತು ಸ್ಮೂತ್ನಿಂಗು, ಕೆರಾಟಿನು ಇದನ್ನೆಲ್ಲ ಮಾಡಿಸೋದಕ್ಕೆ 100% ಹೋಗಲ್ಲ. ಸೊ ನೀವು ಹಣೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಫ್ಯಾಮಿಲಿಯಿಂದಾನೇ ಬಂದಿರೋದು ಹಣೆ. ಎಲ್ರಿಗೂ ಅಗಲ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಟ್ ನನ್ನ ಹೇರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಹೆಲ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ತರ ಹೇರ್ನ ಮೇಂಟೈನ್ ಮಾಡೋದಕ್ಕೆ ಯಾವ ತರ ಹೇರ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಮನೆಯಲ್ಲೇನೆ ಪ್ರಿಪೇರ್ ಮಾಡಿದೀವಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋ ಮಾಡಿನೇ 2 ಮಂತ್ಸ್ ಆಗಿದೆ. ನಾನು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವಾಗ ಹೋಗಿ ನೋಡ್ಕೊಂಡು ಬನ್ನಿ. ಈ ಹೇರ್ ಆಯಿಲ್ನ ನೀವು ಮನೇಲೆ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ, ಐ ಥಿಂಕ್ ಒಂದು 2000 ರುಪೀಸ್ನ ನೀವು ಖರ್ಚು ಮಾಡಿದ್ರಿ ಅಂತಂದ್ರೆ ಹೇರ್ ಆಯಿಲ್ಗೆ ಮತ್ತೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ಗೆ 1 ಇಯರ್ ಆರಾಮಾಗಿ ನಾನು, ನಮ್ಮ ಮಮ್ಮಿ ಮತ್ತೆ ನನ್ನ ತಮ್ಮ ವೀಕ್ಲಿ 1 ಅಪ್ಲೈ ಮಾಡ್ತಾನೆ ಅಷ್ಟೇ. ಅದನ್ನ ಬಿಟ್ಟು ನಾನು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತೀನಿ. ಒಂದೊಂದು ಟೈಮ್ ಮಿಸ್ ಆಗುತ್ತೆ, ಬಟ್ ವೀಕ್ಲಿ 2 ಟೈಮ್ಸ್ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ನೈಟ್, ಸಮ್ಟೈಮ್ಸ್ ನೈಟ್ ಅಪ್ಲೈ ಮಾಡ್ತೀನಿ.
ಬೆಳಗ್ಗೆನೇ ಸ್ನಾನ ಮಾಡ್ತೀನಿ ಅಂತಂದ್ರೆ, ಇಲ್ಲ ಈವ್ನಿಂಗ್ ಟೈಮಲ್ಲಿ ಸ್ನಾನ ಮಾಡ್ತೀನಿ ಅಂತಂದ್ರೆ, ಒಂದು ಆಫ್ಟರ್ನೂನ್ ಟೈಮಲ್ಲಿ ನಾನು ಅಪ್ಲೈ ಮಾಡಿದ್ನೆ ಅಂತ ಅಂದ್ರೆ 1 to 3 hours ಆದ್ಮೇಲೆ ಸ್ನಾನ ಮಾಡ್ತೀನಿ. ನೀಟಾಗಿ ಕಂಪ್ಲೀಟ್ ನಮ್ಮ ಸ್ಕಾಲ್ಫ್ಗೆಲ್ಲ ಅಂದ್ರೆ ರೂಟ್ಗೆಲ್ಲ ಹಾಕಿ ನೀಟಾಗಿ ಮಸಾಜ್ ಮಾಡಿ 1-2 ನಿಮಿಷನಾದ್ರೂ ಕಂಪ್ಲೀಟ್ ಹೇರ್ಗೆಲ್ಲ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಬಿಟ್ಟು ರೂಟ್ಗೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಬಿಟ್ಟು, ಆಮೇಲೆ ನಾರ್ಮಲ್ ನೀವು ಯಾವ ಶಾಂಪು ಯೂಸ್ ಮಾಡ್ತಿರ್ತೀರಲ್ವಾ ಆ ಶಾಂಪೂಯಿಂದಾನೇ ವಾಶ್ ಮಾಡಿ ಅಷ್ಟೇನೆ. ಸೊ ಅದರಿಂದ ನಿಮ್ಮ ಹೇರ್ ತುಂಬಾ ಚೆನ್ನಾಗಿರೋದು. ಗೀಸರ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಅದ್ರ ಕಷ್ಟ ಅನ್ಭವಿಸೋರ್ಗೆ ಗೊತ್ತು. ಬಟ್ ನಮ್ಮ ಮನೇಲಿ ಇಲ್ಲಿ ಸೋಲಾರ್ ಇದೆ, ಗೀಸರು ಇದೆ, ಬಟ್ ನಾವು ಗೀಸರ್ ಯೂಸ್ ಮಾಡ್ತಿಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಕಾಗುತ್ತೆ ಅಂತ ತಂದ್ವಿ, ಬಟ್ ನೋ ಯೂಸ್, ಅದು ಹಾಗೆ ಇದೆ. ಸೊ ಇವಾಗ ಬನ್ನಿ ಹೋಗಿ ನೋಡ್ಕೊಂಡು ಮಾಡೋಣ. ಹೆಲ್ತಿಯಾಗಿ ಮನೆಯಲ್ಲೇನೆ ನಮ್ಮ ಹೇರ್ ಗ್ರೋತ್ಗಾಗಿರ್ಬೋದು, ಮತ್ತೆ ಹೇರ್ ಏನು ಸಾಫ್ಟ್ ಆಗಿಬಿಟ್ಟಿರುತ್ತೆ, ಅಂದರೆ ಬಾಲ್ ಟೈಪ್ ಆಗಿಬಿಟ್ಟಿರುತ್ತೆ, ತುಂಬ ತಿಕ್ಕಿರಲ್ಲ, ವಾಲ್ಯೂಮ್ ಬೇಕು, ಹೇರ್ ಫಾಲ್ ಆಗ್ತಿದೆ, ಮತ್ತೆ ಹೇರ್ ಸಾಫ್ಟ್ ಆ್ಯಂಡ್ ಶೈನಿ ಇಲ್ಲ, ಇದೆಲ್ಲದಕ್ಕೂ ಯೂಸ್ ಆಗುತ್ತೆ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ ಹೇರ್ ಆಯಿಲ್ ರೆಡಿ ಮಾಡೋದನ್ನ, ಪ್ರಿಪರೇಷನ್ನ ತೋರಿಸಿ ಏನೆಲ್ಲ ಹಾಕ್ತೀರಾ ಅಂತ ಅಂದ್ಬಿಟ್ಟು ಇವತ್ತು ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಹಾಕ್ತೀವಿ ಅಂತ ಮಮ್ಮಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲಿಗೆ ಏನಿಲ್ಲ, ಆಯಿಲ್ನ ತಗೊಂಡಿದ್ದೀನಿ. ಇದು ಬಂದು ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆನ ತಗೊಳ್ಳಿ, ಚೆನ್ನಾಗಿರೋದು ನೋಡ್ಕೊಂಡು ತಗೊಳ್ಳಿ. ಯಾಕೆ ನಾವು ತಲೆಗೆ ಯೂಸ್ ಮಾಡೋದ್ರಿಂದ ಯಾವುದೇ ಎಣ್ಣೆಗಳನ್ನ ತಗೊಳಕ್ಕಾಗಲ್ಲ, ಹಾಗಾಗಿ ಒಳ್ಳೆ ಬೆಸ್ಟ್ ಕ್ವಾಲಿಟಿದನ್ನ ತಗೊಳ್ಳಿ. ಇದು ಬಂದು ಎಳ್ಳೆಣ್ಣೆ 1 ಲೀಟ್ರನ್ನ ತಗೊಂಡಿದ್ದೀನಿ. ಮತ್ತು ಇದು ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ನೋಡಿ, ಕೊಕೊನೆಟ್ ಆಯಿಲ್ ತುಂಬ ಚೆನ್ನಾಗಿದೆ. ಈ ಆಯಿಲೇ ತಗೊಳ್ಳಿ, ಬೇರೆ ಎಲ್ಲ ಹಾಕೋಕೆ ಹೋಗ್ಬಿಡಿ, ಪ್ಯೂರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಹೇರ್ಗೆ. ಮತ್ತು ಇದು ಬಂದು ಹರಳೆಣ್ಣೆ ಇದಕ್ಕೆ ಇನ್ನೊಂದು ಹೇಳ್ತಾರಲ್ಲ ಕ್ಯಾಸ್ಟಿಮ್ ಆಯಿಲ್ ಅಂತಲೂ ಆಯಿಲ್, ಅದು ಕೂಡ ತಗೊಳ್ಳಿ. ಹರಳೆಣ್ಣೆ ಇದು ಕೂಡ ಚೆನ್ನಾಗಿರೋದು ತಗೊಳ್ಳಿ. ಗಾಣ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಎಣ್ಣೆಯನ್ನು ಕೂಡ ಸಿಗುತ್ತೆ, ಅಲ್ಲೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಇದು ಬಂದು ನೀವು ಒಂದು ಫುಲ್ ಒಂದು ಅರ್ಧ ಲೀಟ್ರ್ ಹಾಕ್ಬೋದು. ನಾನು ಸ್ವಲ್ಪ ಬಳಸ್ಕೊಂಡಿದ್ದೆ, ಹಾಗಾಗಿ ಎಕ್ಸ್ಟ್ರಾ ಇದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದೊಂದು 1/2 ಲೀಟರು, ಇದು 1 ಲೀಟರು, ಇದೊಂದು ಲೀಟರು. ಮತ್ತು ಇದು ಹರಳೆಣ್ಣೆ ಏನಕ್ಕೆ ಹಾಕೋದು ಅಂದರೆ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಅನ್ನೋರು ಹಾಕೊಳ್ಳಿ, ಇಲ್ಲ ನಮಗೆ ತಲೆನೋವು ಬರುತ್ತೆ ಬೇಡ ಹರಳೆಣ್ಣೆ ಅಡ್ಜಸ್ಟ್ ಆಗಲ್ಲ ಅನ್ನೋರು ಹಾಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಇದು ಬೇಸಿಗೆ ಬರ್ತಾ ಇರೋದ್ರಿಂದ ಇವಾಗ ನಮ್ಗೆ ಹರಳೆಣ್ಣೆ ಅವಶ್ಯಕತೆ ಇದೆ, ಹಾಗಾಗಿ ಇದೊಂದು ಅರ್ಧ ಲೀಟರ್ ಹಾಕೊಳ್ತಾ ಇದ್ದೀನಿ ನಾನು. ಒಟ್ಟು ನಾನು ಇವಾಗ 2.5 ಲೀಟರ್ ಎಣ್ಣೆನ ತಗೊಂಡಿದ್ದೀನಿ. 2.5 ಲೀಟರ್ ಎಣ್ಣೆಗೆ ಏನೆಲ್ಲ ತಗೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಆದಷ್ಟು ಒಂದು ದೊಡ್ಡ ಪಾತ್ರನ ಇಟ್ಕೊಳ್ಳಿ, ಯಾಕೆಂದರೆ ಇದೆಲ್ಲ ಹಾಕೋದ್ರಿಂದ ಅದು ಸುರಿದು ಬಿಡ್ತದೆ, ನೊರೆ ಬಂದು. ಹಾಗಾಗಿ ನಾನು ಮೊದಲಿಗೆ ಬರೀ 1/2 ಲೀಟರ್ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಕಮ್ಮದನ್ನು ನೋಡಿ, ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಪಾತ್ರೆನ ಕಾಯಿಸ್ಕೊಳ್ಳಿ, ಇದರಲ್ಲಿ ತೇವಾಂಶ ಏನಾರು ಇದ್ದರೆ ಹೋಗಲಿ. ಹಾಗಾಗಿ ನಾನು ಒಂದು 1/2 ಲೀಟ್ರ್ ಹಾಕ್ಬಿಟ್ಟು ಇವಾಗ ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇಲ್ಲಿ ಏನೆಲ್ಲ ಬೇಕೋ ಆ ಸಾಮಗ್ರಿಗಳನ್ನೂ ಕೂಡ ಹಾಕ್ಕೊಳ್ತೀನಿ. ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಸೊಪ್ಪನ್ನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಏನೆಲ್ಲ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಅಂತಂದರೆ, ಮೊದಲಿಗೆ ನಾನು ಯಾವುದೇ ಸೊಪ್ಪು ತಗೊಂಡಿದ್ರು ಕೂಡ ವಾಶ್ ಮಾಡಿ ನೀಟಾಗಿ ಅದನ್ನು ಸ್ವಲ್ಪ ಒಣಗಿಸ್ಕೊಂಡು ತಗೊಂಡಿದ್ದೀನಿ. ಯಾಕೆಂದರೆ ಅದರಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಎತ್ತಿಟ್ಕೊಳ್ಳಿ. ಫುಲ್ ಡ್ರೈ ಆಗಬೇಕು ಅದೆಲ್ಲ. ನೋಡಿ, ಈ ರೀತಿ ಆಗಿದೆ ಸೊಪ್ಪೆಲ್ಲ. ಇವಾಗ ಇಲ್ಲಿ ನಾನು ಏನೆಲ್ಲ ಸೊಪ್ಪು ತಗೊಂಡಿದ್ದೀನಿ ಅಂತಂದರೆ, ನೋಡಿ, ಇದು ತುಳಸಿ ಬಂದು ಹಸಿ ಇದೆ, ನಾನು ಒಂದು 2 ಹಿಡಿಯಷ್ಟು ತುಳಸಿನ ತಗೊಂಡಿದ್ದೀನಿ. ನೋಡಿ, ತುಳಸಿ, ಇದು ಬಂದು ರೋಸ್ಮೆರಿ, ಇದು ಬಂದು ಒಂದು ನಾನು 100 ರೂಪಾಯಿಗೆ ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಬೇವಿನ ಎಲೆ ಅಂದರೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಇರುತ್ತೆ ಮತ್ತು ಇಚ್ಚಿಗಿರುತ್ತೆ, ಅದಕ್ಕೋಸ್ಕರ ನಾನು ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಇಡಿಗೂ ಸ್ವಲ್ಪ ಜಾಸ್ತಿ ಬರಬೇಕು ಅಷ್ಟೇ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕರಿಬೇವು ಕೂಡ ತಗೊಂಡಿದ್ದೀನಿ ನಾನು. ನೋಡಿ, ಇದು ಕರಿಬೇವು ಮತ್ತು ಇದು ನುಗ್ಗೆ ಸೊಪ್ಪು, ಇದು ಬಂದು ದಾಸವಾಳದ ಎಲೆ. ನೋಡಿ, ಇದು ಬಂದು ಒಂದೆಲೆ ಸೊಪ್ಪು ಅಂತ ಬರುತ್ತೆ, ಅಂದರೆ ನಿಮಗೆ ಸಿಕ್ಕಿದ್ರೆ ತಗೋಬೋದು. ಇದೆಲ್ಲ ಸಿಟಿಗಳಲ್ಲೆಲ್ಲ ಸಿಗುತ್ತೆ, ನಾನು ನಮ್ಮ ಜಮೀನು ಹತ್ರ ಇತ್ತು, ಅಲ್ಲಿಂದಲೇ ತೊಗೊಂಡು ಬಂದಿದ್ದೀನಿ. ಇದು ಬಂದು ಒಂದೆಲೆ ಸೊಪ್ಪು, ಇದನ್ನು ಕೂಡ ವಾಶ್ ಮಾಡಿ ನಾನು ಒಣಗಿಸ್ಕೊಂಡು ಒಂದು 2 ಹಿಡಿಯಷ್ಟು ಹಾಕ್ಕೊಂಡು ಎಲ್ಲ ಒಣಗಿಸ್ಕೊಂಡಿದ್ದೀನಿ ನಾನು ಪ್ರತಿಯೊಂದು ಕೂಡ. ಮತ್ತು ನಾನು ಇದ್ರ ಜೊತೆ ಸ್ವಲ್ಪ ತೊಂಡೆ ಎಲೆ ಬರುತ್ತಲ್ಲ, ತೊಂಡೆ ಸೊಪ್ಪು ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸೊಪ್ಪು ನಮಗೆ ತುಂಬಾ ಒಳ್ಳೆಯದು, ಕೂದಲು ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ಇದಿಷ್ಟು ಸೊಪ್ಪನ್ನ ತಗೊಂಡಿದ್ದೀನಿ. ಮತ್ತು ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಭೃಂಗರಾಜ. ಇದು ನಮಗೆಲ್ಲ ಹಸಿದೆಲ್ಲ ಸೊಪ್ಪು ಒಂದು ಹಳ್ಳಿ ಕಡೆ ಸಿಗ್ಬೋದು, ಅಂದರೆ ನಮಗೆ ಸಿಗಲ್ಲ ಅಂದರೆ ನಾವು ತರಿಸ್ಕೋಬೋದು. ಇವಾಗೆಲ್ಲ ಸಿಗುತ್ತೆ, ಆನ್ಲೈನಲ್ಲಿ ಸಿಗೋದ್ರಿಂದ ನಾನು ಬಂದು ಇಲ್ಲಿ ತರಿಸ್ಕೊಂಡಿದ್ದೀನಿ. ನೋಡಿ, ಇದು ಬಂದು 100 ಗ್ರಾಮ್ ಇದೆ, ಜಾಸ್ತಿ ಏನಿಲ್ಲ, 100 ಗ್ರಾಮ್ನ ತರಿಸ್ಕೊಂಡು ಕ್ಲೀನಾಗಿ ಇದ್ರೊಳಗಡೆ ಏನಾರು ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಇಟ್ಕೊಳ್ಳಿ. ಸೊಪ್ಪುಗಳು ಇನ್ನು ಏನಾಗ್ತೀನಿ ತೋರಿಸ್ತೀನಿ ಬನ್ನಿ. ನೋಡಿ, ನೆಲ್ಲಿಕಾಯಿ, ಒಂದು 1/4 kg ಅಷ್ಟು ನೆಲ್ಲಿಕಾಯಿನ ತೊಗೊಂಡು ಬಂದು ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಬಂದು ಮೆಂತ್ಯ. ನಾವು ಮೆಂತ್ಯ ಎಷ್ಟು ಹಾಕ್ತೀವಿ ಅಷ್ಟು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗಾಗಿ
ಮೆಂತ್ಯನ ತಗೊಳ್ಳಿ. ಒಂದು 1/4 kg ಅಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ನಾನು. ಈರುಳ್ಳಿ, ನಿಮಗೆ ಸಣ್ಣ ಈರುಳ್ಳಿ ಸಿಕ್ಕರೆ ಇನ್ನೂ ತುಂಬಾ ಒಳ್ಳೆಯದು. ನನಗೆ ಸಣ್ಣ ಈರುಳ್ಳಿ ಸಿಗಲಿಲ್ಲ, ಹಾಗಾಗಿ ನಾನು ದಪ್ಪ ಈರುಳ್ಳಿನೇ ಒಂದು 1/4 kg ಅಷ್ಟು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ಇದು ಬಂದು ಅಲಿವೇರಾ ತಗೊಂಡು ಅದನ್ನು ಕ್ಲೀನಾಗಿ ಮೇಲ್ಗಡೆ ಎಲ್ಲ ವಾಶ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ನಮ್ಮ ಕೂದಲೆಲ್ಲ ಅದು ಸಾಫ್ಟ್ ಆಗಲಿಕ್ಕೆ, ಮತ್ತು ತಲೆ ಮತ್ತು ನತ್ತಿ ಎಲ್ಲ ಉರಿತಾ ಇರುತ್ತಲ್ಲ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಅಲಿವೇರಾ ಕೂಡ ಹಾಕೊಳ್ಳಿ ಜೊತೆಲಿ. ನೋಡಿ, ಸಾಸಿವೆ ಕೂಡ ಸಾಸಿವೆ ಎಣ್ಣೆ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಗಸೆ ಬೀಜ ಕೂಡ ತಗೊಂಡಿದ್ದೀನಿ. ಅಗಸೆ ಬೀಜ ಒಂದು 150 ಗ್ರಾಮ್ನಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಬರೀ ಅರ್ಧ ಲೀಟ್ರ್ ಹಾಕೊಂಡಿದ್ದೆ ಅಲ್ವಾ ಎಣ್ಣೆನ. ಇವಾಗ ಅದು ಬಿಸಿಯಾಗಿದೆ. ಇವಾಗ ಅದಕ್ಕೆ ಮೊದಲಿಗೆ ನಾನು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಥರದ್ದು ಹಾಕೋಬೇಡ ಇವಾಗ. ಏನಕ್ಕೆ ಅಂತಂದರೆ ಜಾಸ್ತಿ ಎಣ್ಣೆ ಆದಮೇಲೆ ಏನಾಗುತ್ತೆ ಅಂತಂದರೆ ಅದು ಎಲ್ಲ ಉಪ್ಪು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೊರೆ ತುಂಬ್ಕೊಂಡು ಮೇಲೆ ಬಂದು ಸುರಿದೋಗುತ್ತೆ ಅಂತೇಳಿ ಮೊದಲು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಅರ್ಧ ಲೀಟ್ರಲ್ಲೇ ಹಾಕ್ಕೊಂಡಿದ್ದೀನಿ ನಾನು. ಮೆಂತ್ಯ ಅಂತೂ ನಾವು ಎಷ್ಟು ಹಾಕ್ತೀವಿ ಅಷ್ಟೊಂದು ತುಂಬಾ ಒಳ್ಳೆಯದು. ನೋಡಿ, 100 ಗ್ರಾಮು ಕಪ್ಪು ಜೀರಿಗೆನ ತಗೊಂಡಿದ್ದೀನಿ. ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಇವಾಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಒಂದು 5 ನಿಮಿಷನಾದರೂ ಚೆನ್ನಾಗಿ ಇದರಲ್ಲಿ ಈ ಎಣ್ಣೆಲಿ ಬೇಯಬೇಕು. ಆಮೇಲೆ ಅದೆಲ್ಲ ಸೊಪ್ಪುಗಳೆಲ್ಲ ಆಮೇಲಿಂದ ಹಾಕ್ಕೊಳ್ತೀನಿ. ನೋಡಿ, ನಾನು ಇವಾಗ ಸ್ವಲ್ಪ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಡ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಎಲ್ಲ ನೋಡಿ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಆಗಿದೆ. ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಎಣ್ಣೆ ಮಾತ್ರ ಹಾಗೇ ಇದೆ. ಇವಾಗೆಲ್ಲ ಈರುಳ್ಳಿನ ಹಾಕ್ಕೊಳ್ತೀನಿ. ನೆಲ್ಲಿಕಾಯಿ, ಸೊಪ್ಪುಗಳು, ಇದೇನೆ ಮೇನ್ ಹರ್ಬ್ಸ್ಗಳು ಕಲೆಕ್ಟ್ ಮಾಡಿರೋದು ನಾವು. ಮತ್ತು ಭೃಂಗರಾಜ್. ಇವಾಗ ನೀಟಾಗಿ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಾಡಿಸ್ಕೊಂಡು ನಂತರ ನಾನಿರೋ ಆಯಿಲೆಲ್ಲ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನಾನು ಎಲ್ಲ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಎಲ್ಲ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ನೋಡಿ ಈ ರೀತಿ ಬೆಂದು ಎಲ್ಲ ನೊರೆ ಬರ್ತಾಯಿದೆ. ಇದು ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಕಂಪ್ಲೀಟಾಗಿ ಆಯಿಲ್ ಪ್ರೊಸೀಜರ್ ಎಲ್ಲ ಮುಗಿದು ಇದನ್ನು ಸ್ಟ್ರೈನ್ ಮಾಡಿಟ್ಟಿದ್ದೀವಿ. ಇನ್ನೂ ಒಂದು ಟೈಮ್ ಸ್ಟ್ರೈನ್ ಮಾಡಬೇಕು. ಸೊ ಕಲರ್ ನೋಡಿ, ಕಂಪ್ಲೀಟಾಗಿ ಎಲ್ಲ ರೋಸ್ಟ್ ಆಗಿದೆ. ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ವಾ ಎಲ್ಲ ಚೆನ್ನಾಗಿ ಅದು ಕುಕ್ ಆಗಬೇಕು ನೀಟಾಗಿ. ಮಿನಿಮಮ್ ಎಷ್ಟು ಅವರ್ ಕುಕ್ ಆಗಿದೆ ಇದು? ಒಂದು 40, ಅಂದರೆ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಒಂದು 40 ನಿಮಿಷ, ಒಂದು 40 ಮಿನಿಟ್ಸ್ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಇದು ಚೆನ್ನಾಗಿ ಪ್ರಿಪೇರ್ ಆಗಿ ಕಂಪ್ಲೀಟಾಗಿ ಈ ಕಲರ್ ಬಂದಿದೆ. ಇದು ಬ್ಲ್ಯಾಕ್ ಕಲರ್ ಜೀರಾ ಹಾಕಿರೋದಕ್ಕೆ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಮಮ್ಮಿ? ಮೇ ಬಿ ಜೀರಾ ಹಾಕಿರೋದ್ರಿಂದಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಯಿಸಿರೋದ್ರಿಂದ ಆ ಕಲರ್ ಬಂದಿದೆ. ಎಣ್ಣೆ ಆ ಕಲರ್ ಬಂದ್ಮೇಲೆ ನೊರೆ ಎಲ್ಲ ನಿಂತ್ಮೇಲೆ ಎಣ್ಣೆನ ಸೋಸ್ಕೋಬೇಕು. ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಮತ್ತೆ ಸ್ಟ್ರೈನ್ ಮಾಡಬೇಕು. ಇವಾಗ ಆರ್ಲಿ ಸ್ವಲ್ಪ, ಅದಾದಮೇಲೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಸ್ಟೋರ್ ಮಾಡಿ ಇಟ್ವಿ ಅಂತಂದರೆ ಮಿನಿಮಮ್ ಅಂದರೆ ಲಾಸ್ಟ್ ಟೈಮ್ ಮಾಡಿದ್ದು ಆಲ್ಮೋಸ್ಟ್ 1 ಇಯರ್ವರೆಗೂ ಬಂತು. ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮ್ಮ ಹೇರ್ಗೂ ಬೆನಿಫಿಟ್ಟು ಆ್ಯಂಡ್ ಲಾಂಗ್ ಟೈಮ್ ಕೂಡ ಬರುತ್ತೆ ನಮಗೆ ಆಯಿಲು. ಕಂಪ್ಲೀಟ್ ಪ್ರೊಸೀಜರ್ನ ತೋರಿಸಿದ್ದೀವಿ. 100% ಗುಡ್ ರಿಸಲ್ಟ್ ಅಂತೂ ಡೌಟೇ ಇಲ್ಲ. 100% ರಿಸಲ್ಟ್ ಇದೆ. ಹೇರ್ ಗ್ರೋತ್ಗಾಗಿರ್ಬೋದು, ಡ್ಯಾಂಡ್ರಫ್ ಇದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಹೇರ್ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ, ಲಾಂಗ್ ಹೇರ್ ಆಗುತ್ತೆ, ಮತ್ತು ಹೇರ್ ರೀಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಟ್ರೈ ಮಾಡಿ. ಬೆಸ್ಟ್ ಎಕ್ಸಾಂಪಲ್ ನನ್ನ ಹೇರನ್ನೇ, ನನಗೆ ಇವಾಗ ಬೇಬಿ ಹೇರ್ಸು ಮತ್ತು ಹೇರ್ ಗ್ರೋಯಿಂಗ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ನಾವು ಮನೆಯಲ್ಲೇ ಹೀಗೇ ಪ್ರಿಪೇರ್ ಮಾಡೋದು ಆಯಿಲು.